ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಂ, 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 ಸ್ತೋತ್ರಂ. ವಂದನೆ ಯೇಸುವೆ, ವಂದನೆ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಪರಲೋಕದಲ್ಲಿ ಕೋಟಿಗಟ್ಟಲೆ ದೂತರುಗಳಿಂದ ನಿತ್ಯ ನಿರಂತರವು ಆರಾಧಿಸಲ್ಪಡುವಂತ ದೇವಾದಿ ದೇವನೇ, ರಾಜಾದಿ ರಾಜನೇ, ಯೇಸು ರಾಜನೇ, ಸರ್ವಶಕ್ತಿವಂತನೇ, ಸರ್ವೋನ್ನತನೇ, ಸರ್ವ ಅಧಿಕಾರಿ, ಸರ್ವ ಲೋಕವನ್ನು ಮಾತಿನಲ್ಲಿ ಉಂಟು ಮಾಡಿದಂತಹ ತಂದೆಯಾದ ದೇವರೇ, ನಮ್ಮ ಒಳ್ಳೆಯ ಗುರುಗಳೇ, ನಮ್ಮ ಪ್ರಾಣ ಪ್ರೇಮಿ ಯೇಸುವೇ, ಮಧ್ಯಾಹ್ನ ಕಾಲ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆ ಪಡಿಸಿದ್ವಿ ಸ್ವಾಮಿ. ಮಹಿಮೆ ಪಡಿಸಲು ನೀವು ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ಅಪ್ಪ, ಈ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಈ ದಿನ ನೀವು ಏರ್ಪಾಟು ಮಾಡಿದಂತೆ ನಿಮ್ಮ ಪ್ರಣಾಳಿಕೆಯಲ್ಲಿ ನಿಮ್ಮ ಚಿತ್ತದಂತೆ ಈ ಒಂದು ಸದಸ್ಸನ್ನು ಸ್ವಾಮಿ ಆದಿಯಿಂದ ಅಂತ್ಯದವರೆಗೆ ನೀವಿದ್ದು ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡಿ ನಡೆಸಿಕೊಟ್ಟಿದ್ದೀರಿ ತಂದೆ, ನಿಮಗೆ ಸ್ತೋತ್ರ. ಈ ಒಂದು ಎಜಿ ಸಂಸ್ಥೆಗಾಗಿ ಪ್ರಾರ್ಥಿಸ್ತೀನಿ. ಎಜಿ ಸಂಸ್ಥೆಯಲ್ಲಿರುವಂತಹ ಎಲ್ಲ ನಾಯಕರುಗಳಿಗಾಗಿ ಪ್ರಾರ್ಥಿಸ್ತೀನಿ ದೇವ. ಸಂಸ್ಥೆಯಲ್ಲಿರುವಂತಹ ಎಲ್ಲ ದೈವಜನರಿಗಾಗಿ ಪ್ರಾರ್ಥಿಸ್ತಿದ್ದಂತೆ, ಅವರ ಕುಟುಂಬಗಳಿಗಾಗಿ, ಅವರ ಸೇವಾ ಪರಿಚರ್ಯಗಳಿಗಾಗಿ ಪ್ರಾರ್ಥಿಸ್ತಿದ್ದಂತೆ. ದೀವಿಸು, ಆಶೀರ್ವದಿಸು ಅಪ್ಪ. ಅತಿ ಹೆಚ್ಚಾಗಿ ಅವರನ್ನು ಉಪಯೋಗಿಸುವ ಸ್ವಾಮಿ, ನಿನಗೆ ಸ್ತೋತ್ರ. ಹೆಚ್ಚಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸಿದ್ವಿ ಅಪ್ಪ. ನಾವು ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ, ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ, ನಿನ್ನ ನಾಮ ಮಹಿಮೆಗಾಗಿ ನಮ್ಮೆಲ್ಲರನ್ನು ಉಪಯೋಗಿಸುವಂತೆ ನಿನಗೆ ಸ್ತೋತ್ರ ಸಲ್ಲಿಸಿದ್ವಿ. ಇವತ್ತಿನ ದಿನ ಸ್ವಾಮಿ ವಾಕ್ಯದಿಂದ ನೀವು ಮಾತಾಡಿದರೆ ಅಪ್ಪ, ನಿಮ್ಮ ದಾಸರನ್ನು ಅಭಿಷೇಕಿಸಿ ಅವ್ರ ಮೂಲಕ ನೀವು ಮಾತಾಡಿದ ಎಲ್ಲ ಮಾತುಗಳಿಗಾಗಿ, ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೀವಿ ಸ್ವಾಮಿ. ನಾವು ಹೇಗಿರಬೇಕು, ಏನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ. ಸ್ತೋತ್ರ. ದಾಸನನ್ನು, ವಾಕ್ಯವನ್ನು ಬೋಧಿಸಿದ ದಾಸನನ್ನು ನಿಮ್ಮ ಬಲವಾದ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀರಿ. ಅಭಿಷೇಕಿಸಿ, ಆತ್ಮದಿಂದ ಅಭಿಷೇಕಿಸಿ, ಆರೋಗ್ಯ, ಆಯುಷ್, ಅಭಿಷೇಕಗಳನ್ನು ಕೊಟ್ಟು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತದೆ. ನಿನ್ನ ಸ್ತೋತ್ರ. ಈಗ ನಮ್ಮ ಪ್ರೆಸಿಡೆಂಟ್ಗಳಿಗಾಗಿ, ನಮ್ಮ ನಾಯಕರಿಗಾಗಿ ಪ್ರಾರ್ಥಿಸ್ತೀವಿ ಸ್ವಾಮಿ. ನಾಯಕತ್ವವನ್ನು ಕೊಟ್ಟಿದ್ದೀರಿ, ನಾಯಕರನ್ನು ಒಪ್ಪಿಸಿಕೊಡ್ತಾ ಇದ್ದೀರಪ್ಪ. ಈ ಒಂದು ಸೆಕ್ಷನ್ ಅನ್ನು ಅಪ್ಪ ನಡೆಸಿಕೊಂಡು ಹೋಗಲು ನಿನ್ನ ಜ್ಞಾನ, ಬುದ್ಧಿ, ವಿವೇಕ, ಸಾಮರ್ಥ್ಯ ಬೇಕು ಸ್ವಾಮಿ. ಅವುಗಳನ್ನು ಕೊಟ್ಟು ಕಾಪಾಡಪ್ಪ, ನಡೆಸಿಕೊಡ್ತಂದೆ. ಸ್ತೋತ್ರ. ಬಂದಂತ ದೈವಜನರೆಲ್ಲರೂ ನನಗೆ ಒಪ್ಪಿಸಿಕೊಡ್ತೇವೆ, ಅವ್ರ ಕುಟುಂಬಗಳನ್ನು ಒಪ್ಪಿಸಿಕೊಡ್ತೇವೆ, ಅವ್ರ ಸೇವಾ ಕ್ಷೇತ್ರಗಳನ್ನು ಒಪ್ಪಿಸಿಕೊಡ್ತೇವೆ ದೇವ. ಅವರನ್ನು ಕಾಪಾಡಿ ಸ್ವಾಮಿ. ನೀವು ರಕ್ಷಿಸುವ ದೇವರು, ಸಂರಕ್ಷಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸಿಕೊಂಡು ಪ್ರಾರ್ಥಿಸ್ತೇವಪ್ಪ. ನೀನು ಕಾಪಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ದೇವ. ನೀನು ಸ್ತೋತ್ರ ಸ್ವಾಮಿ. ಈಗ ಈ ಒಂದು ಸಹವಾಸ ಕೂಟವನ್ನು ದೀವಿಸಿ ಆಶೀರ್ವದಿಸಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಲಿಕ್ಕಾಗಿ, ಸಹ ಐಕ್ಯದಿಂದಿರ್ಲಿಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹಾಗೂ ಇದನ್ನ ಮಾಡಿದ ಎಲ್ಲ ಪ್ರಾರ್ಥನೆಗಳನ್ನು ನೀವು ಕೇಳಿಸಿಕೊಳ್ತೀರಿ ಸ್ವಾಮಿ. ಕೇಳಿಸಿಕೊಂಡು ಅವುಗಳಿಗೆ ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಬರುವ ದಿನಮಾನಗಳಲ್ಲಿ ಸ್ವಾಮಿ ನಾವು ಅನೇಕರನ್ನು ನಿನ್ನ ರಾಜ್ಯಕ್ಕೆ ತರುವಲ್ಲಿ ಅಪ್ಪ, ಸುವಾರ್ತೆ ಸೇವೆ ಮಾಡುವಲ್ಲಿ ನಮ್ಮನ್ನು ಕಾಪಾಡಿ ನಡೆಸಿಕೊಟ್ಟು ಉಪಯೋಗಿಸಿಕೊಳ್ಳಬೇಕು ಪ್ರಾರ್ಥಿಸುತ್ತಂತೆ. ನಿನ್ನ ಸ್ತೋತ್ರ ಸ್ವಾಮಿ. ಹೆಚ್ಚಾಗಿ ಸ್ವಾಮಿ ಪ್ರಾರ್ಥಿಸುವುದು ನಿನ್ನ ಬರೋಣಗಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಿರ್ತಂತೆ. ನಿಮಗೆ ಸ್ತೋತ್ರ. ನಾವು ಸಹ ಅನೇಕರನ್ನು ಸಿದ್ಧಪಡಿಸಲಿಕ್ಕಾಗಿ ನಮ್ಮನ್ನು ಅಭಿಷೇಕಿಸಿ ನಿಮ್ಮ ಕಾರ್ಯವನ್ನು ಮಾಡಲು ಅಪ್ಪ ನಿಮ್ಮ ಬಲದಿಂದ, ಶಕ್ತಿಯಿಂದ, ಆತ್ಮದಿಂದ ತುಂಬಿಸಿ ನಡೆಸಿಕೊಡ್ಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಹೆಚ್ಚಾಗಿ ಬಳ್ಳಾರಿ ಶಿಕ್ಷಣ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಇನ್ನೂ ಅನೇಕರು ಸ್ವಾಮಿ ಒಳ್ಳೆಯ ಸೇವೆ ಮಾಡಿ ಒಳ್ಳೆಯ ದೇವ ಆತ್ಮಗಳನ್ನು ಸಂಪಾದಿಸಲಿಕ್ಕಾಗಿ ಸಹಾಯ ಮಾಡುತ್ತದೆ. ಸ್ತೋತ್ರ. ಸ್ಥಾನಿಕವಾಗಿ ಸೇವೆ ಮಾಡುವಂತ ಪಾಸ್ಟರ್ ಗಣೇಶ್ಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವಕರಿಗಾಗಿ, ಅವರ ಸಭೆಗಾಗಿ, ಸಭಿಕರಿಗಾಗಿ ಪ್ರಾರ್ಥಿಸುತ್ತದೆ. ಪ್ರಿಯ ಮಕ್ಕಳೆಲ್ಲರೂ ಜೀವಿಸಿರಿ, ಆಶೀರ್ವದಿಸಿರಿ. ಈ ಪ್ರಾಂತ್ಯದಲ್ಲಿ ನಿನ್ನ ದಾಸನನ್ನು ಸ್ವಾಮಿ ಉಪಯೋಗಿಸಿಕೊಳ್ಳಿ. ಅದೇ ನೀನು ಸ್ತೋತ್ರ ಸಲ್ಲಿಸ್ತಾ ಇದ್ದೀರಿ ಅಪ್ಪ. ಈ ಒಂದು ಸ್ಥಳವನ್ನು ನೀವು ಆವರಿಸಿಕೊಂಡು
ಅಪ್ಪ ಇಲ್ಲಿ ಯಾವ ಒಂದು ದೊಡ್ಡ ತಗಾದೆಗಳಾಗದಂತೆ ಶೋಧನೆ ಅಪ್ಪ ಬಾರದಂತೆ ಸ್ವಾಮಿ ನೀನು ಕಾಯ್ದು ಕಾಪಾಡಿ ನಡೆಸಿಕೊಡ್ಬೇಕಾಗಿ ನಾನು ಪ್ರಾರ್ಥಿಸ್ತೀನಿ ತಂದೆ. ನಿನಗೆ ಸ್ತೋತ್ರ. ಈಗ ಇಲ್ಲಿವರೆಗೆ ಮಾಡಿದ ಎಲ್ಲ ಕಾರ್ಯಕ್ರಮಗಳನ್ನು ನಿನಗೆ ಒಪ್ಪಿಸ್ತೇವೆ. ಬಂದಂತ ಎಲ್ಲ ದೇವಜನಗಳನ್ನು ಅವ್ರ ಕುಟುಂಬಗಳನ್ನು ಸೇವೆಗಳನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ತಗ್ಗಿಸಿಕೊಂಡು ನಾವು ಹೆಚ್ಚಿಸ್ತಾ ಇದ್ದೇವೆ. ಬೇಗನೆ ಬರಲಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೀವಿ ನಮ್ಮ ಪರಲೋಕದ ತಂದೆ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಾರ್ವತ್ರಿಕ ಸಭೆಯೊಂದಿಗೂ ಈ ಪ್ರಾಂತ್ಯದ ಜನರೊಂದಿಗೂ ಈ ಸಭೆಯೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ ಈಗಲೂ ಯಾವಾಗಲೂ ಸದಾ ಕಾಲ ನೆಲೆಯಾಗಿರಲಿ. ಎಲ್ಲರಿಗೂ ಧನ್ಯವಾದ. ಬರೋ ತಿಂಗಳು 4ನೇ ತಾರೀಕು ತಾರಾನಗರ